ಫ್ರೀಡಂ ಪಾರ್ಕ್ನಲ್ಲಿ ಬೆಂಕಿ ಉಗುಳಿದಂತಹ ವಕೀಲ ಬಾಲನ್ ಧರ್ಮಸ್ಥಳದಲ್ಲಿ ಹೂತಿರುವಂತಹ ಹಣ ತೆಗೆಯಿರಿ ನೋಡ್ತೀರಾ. ಫ್ರೀಡಂ ಪಾರ್ಕ್ನಲ್ಲಿ ಬೆಂಕಿ ಉಗುಳಿದಂತಹ ವಕೀಲ ಬಾಲನ್ ಧರ್ಮಸ್ಥಳದಲ್ಲಿ ಹೂತಿರುವಂತಹ ಹಣ ತೆಗಿತೀವಿ ನೋಡ್ತೀರಾ ಅಂತ ಹೇಳಿ ವೇದವಲ್ಲಿ, ಪದ್ಮಲತಾ, ಸೌಜನ್ಯ ಇವರೆಲ್ಲರೂ ಕೂಡ ಇದ್ದಾರೆ. ಫ್ಲವರ್ ಅಲ್ಲ, ಫೈಯರ್ ಅವರೆಲ್ಲ ಹೋರಾಟ ಮುಗ್ದಿಲ್ಲ, ಈಗ ಆರಂಭವಾಗಿದೆ ಅಷ್ಟೇ. ಗಡೀಪಾರು ಅಲ್ಲ, ಗಲ್ಲಿಗಾದ್ರೂ ಹೋರಾಟ, ಎಲ್ಲಿಗೆ ಹೋದ್ರೂ ಹೋರಾಟವನ್ನ ಮಾಡ್ತೇವೆ, ಗಲ್ಲಿಗೆ ಹಾಕಿದ್ರು ಹೋರಾಟವನ್ನ ಮಾಡ್ತೇವೆ, ನಾವು ನಿಲ್ಲೋದಿಲ್ಲ. ಫಿಲ್ಮ್ ಸ್ಟೈಲ್ನಲ್ಲಿ ಡೈಲಾಗ್ ಹೊಡೆದಿದ್ದಾರೆ ಲಾಯರ್ ಬಾಲನ್ ಅವರು. ಮಳೆ ಮಧ್ಯೆಯೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇದೆ ಈ ಒಂದು ಸಮಾವೇಶ. ಇದು ಸೌಜನ್ಯ ಪರವಾಗಿ ತೀವ್ರ ಹೋರಾಟಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಎಸ್ ವೀಕ್ಷಕರೇ, ಸೌಜನ್ಯ ಪರವಾಗಿ ಬ್ಯಾಟಿಂಗ್ ಅನ್ನು ಆಡಿರುವಂತಹ ಬಾಲನ್ ಅವರು ಹೇಳ್ತಾ ಇದ್ದಾರೆ, ಸೌಜನ್ಯ ಶತಾಯಗತಾಯ, ಆಕೆಗೆ ಅನ್ಯಾಯವಾಗಿದೆ, ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಗಡೀಪಾರಲ್ಲ, ಗಲ್ಲಿಗೆ ಎಸೆದ್ರು ಕೂಡ ಹೋರಾಟವನ್ನು ಮಾಡ್ತೇವೆ. ಅಲ್ಲಿ ಹೂತ್ ಹಾಕಿಟ್ಟಿರುವಂತಹ ಹೆಣಗಳನ್ನ ನಾವು ತೆಗೆತೇವೆ, ನೋಡ್ತೀರಾ, ನೀವು ನೋಡೋ ತಾಕತ್ತಿದ್ಯಾ ನಿಮಗೆ ಅಂತ ಹೇಳಿ ಬಾಲನ್ ಅವ್ರು ಹೇಳ್ತಾ ಇರುವಂಥದ್ದು. ಗಡೀಪಾರಲ್ಲ, ಗಲ್ಲಿಗೆ ಹಾಕಿದ್ರು ಕೂಡ ಹೋರಾಟವನ್ನ ಮಾಡ್ತಾ ಇರ್ತೇವೆ, ಹೋರಾಟವನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಿ ಫಿಲಂ ಸ್ಟೈಲ್ನಲ್ಲಿ ಲಾಯರ್ ಬಾಲನ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಮಳೆ ಕೂಡ ಬರ್ತಾ ಇರುವಂಥದ್ದು, ಮಳೆ ಜಾಸ್ತಿ ಇರುವಂತಹ ಸಂದರ್ಭದಲ್ಲೂ ಕೂಡ ಅವರು ತಮ್ಮ ನಿರ್ಧಾರವನ್ನು ಮತ್ತು ಮಾತುಗಳನ್ನ ನಿಲ್ಲಿಸಿಲ್ಲ. ಆ ಒಂದು ಮಳೆಯ ನಡುವೆಯೂ ಕೂಡ ಜನಸಾಮಾನ್ಯರು ಕೂತು ಸಮಾವೇಶವನ್ನ ಕೇಳ್ತಾ ಇರುವಂಥದ್ದು. ಅಲ್ಲಿ ಬೆಂಕಿ ಉಗುಳ್ತಾ ಇದ್ದಾರೆ ಬಾಲನ್ ಅವರು. ಯಾವ ರೀತಿಯಾಗಿ ಸೌಜನ್ಯ ಅವರಿಗೆ ಅನ್ಯಾಯವಾಯಿತು, ವೇದವಲ್ಲಿ, ಪದ್ಮಲತಾ ಎಲ್ಲರೂ ಕೂಡ ವಿಚಾರದಲ್ಲಿ ಒಂದೇ ಆಗಿರುವಂಥದ್ದು. ಫೈರ್ ಆಗ್ತೀವಿ ನಾವು, ಫೈರ್ ಇದ್ದೀವಿ ನಾವು ಅಂತ ಹೇಳಿ ಮಾತನಾಡಿರುವಂಥದ್ದು. ಏನೇ ಆದರೂ ಹೋರಾಟವನ್ನು ನಿಲ್ಲಿಸೋದಿಲ್ಲ, ಯಾರಿಗೂ ಕೂಡ ತಲೆಬಾಗೋದಿಲ್ಲ ಅಂತ ಹೇಳಿ ಸೇಮ್ ಫಿಲಂ ಇತ್ತಲ್ಲ ಆ ರೀತಿಯಾಗಿ ಲಾಯರ್ ಬಾಲನ್ ಅವರು ಮಾತನಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.